ಮನೆಯಿಂದನೇ ಫುಡ್ ನ ತಗೊಂಡ್ ಬರ್ತಾ ಇದ್ರಿ. ಫುಡ್ ತಾನೆ ಇವ್ರಿಗೆ ಗೊತ್ತಾಯ್ತದೆ. ಫುಡ್ ಹಾಕಿ ಕಳಿಸ್ತಾ ಇದ್ರು ಅಂತಲ್ಲ, ಫುಡ್ ತಾನೇ ಅಂದ್ರು. ಮನುಷ್ಯನಿಗೆ ಎರಡು ತರ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ನಲ್ಲಿ ಬಹಳ ಮುಖ್ಯ. ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಎರಡನೇದು ಜೇಬ್ ಸ್ಯಾಟಿಸ್ಫ್ಯಾಕ್ಷನ್. ಎರಡು ಇರ್ಬೇಕು. ಪಟ 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 ಶಬ್ದ ಬರ್ತಿರ್ತಲ್ಲ ನಿಮ್ಮ ಮನೆಯಲ್ಲಿ ಇಂತ ಪಕ್ಕದ ಮನೆ ಕೇಳ್ತಾರೆ, ಮಧ್ಯಾಹ್ನದ ಊಟಕ್ಕೆ ಅಂತ ರೊಟ್ಟಿ ಬಡಿತಾ ಇರ್ತೀನಿ, ರೊಟ್ಟಿ ಬಡಿತಾರೆ ಎರಡು ರಾತ್ರಿ ಗೊತ್ತಲ್ಲ ಸೌಂಡ್ ಗಂಡನ್ ಬಡಿತಾರೆ. ಈ ನನ್ ಚಾಮುಂಡಿ ಬೆಟ್ಟ ಇದೆಯಲ್ಲ ಸರ್, ಅದನ್ನ ಬೆಂಗಳೂರು ಶಿಫ್ಟ್ ಮಾಡ್ಸಕ್ ಬಟ್ ನೀವ್ ಒಂದ್ಸರಿ ಹೇಳಿದ್ರಿ ಸರ್, ಎಲ್ಲೋ ಆಚೆ ಹೋದಾಗ ನಿಮ್ ಮನೆಯವರೇ ಅನ್ಕೊಂಡು ಇನ್ನೊಬ್ರ ಜೊತೆ ನಾನು ಅಂದ್ರೆ ಹಿಂಗ್ ಹೋಗ್ತಾ ಇದ್ದೆ, ಸೇಮ್ ಸ್ಯಾರಿ ಇತ್ತು ಏನೋ ಸಮಥಿಂಗ್ ಈ ತರ ಹೇಳಿದ್ರಿ ನಂಗೆ. ಹೌದಾ? ಅದು ಯಾವತ್ತೋ ಒಂದ್ಸಲ ಅಕಸ್ಮಾತ್ ಆಗಿ ಆಫ್ ದ ಲೈನ್ ಹೇಳಿದ್ದು ಲೈವ್ ಅಲ್ಲಿ ಕೇಳ್ತಾರೆ. ಐ ಥಿಂಕ್ ಅದು ಪದ್ಮಾ ಅವರ ನೋಡಿ, ಪದ್ಮಾತ್ ಹೆಸರು ತಗ್ತಿದ್ದಂಗ ಹಿಂಗಿದ್ದ ಹೇ ಅಂತ ಫುಲ್ ಅವ್ರು ರೆಡಿ ಆಗ್ಬಿಟ್ರು. ಪದ್ಮಾವಶಿ ಅಲ್ಲಿ ಬರ್ಲೇಬಾರ್ದು, ಯಾಕೆ ಸುಮ್ನೆ ಯಾಕೆ ಅವ್ರನ್ನ ಇಲ್ಲಿ ತರ್ತೀರಾ ನೀವು? ಅವ್ರ ಪಾಡ್ಗೆ ಅವ್ರು ಇರ್ತಾರಪ್ಪ ಮನೆಯಲ್ಲಿ. ನಮ್ ಸಿಗೋ ಯಾವ್ದೋ ಒಂದು ಟೀ ಕಾಫಿಗೂ ನೀವು ಕಲ್ಲು ಹಾಕ್ಬೇಡಿ. ಫಿಕ್ಸ್ ಹಂಗಿದ್ರೆ ಅದು ನಾನು ಓಪನ್ ಆಗಿ ಹೇಳ್ಬಾರ್ದು ಎಲ್ರಿಗೂ, ಯಾಕಂದ್ರೆ ನಾವೆಲ್ಲ ಸೇರಿ ಫ್ರೆಂಡ್ಸ್ ಈ ತರ ಅವ್ರಿಗೆ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವ ತರ? ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ, ಯಾಕಂದ್ರೆ ಈಗಾಗಲೇ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನೆಕ್ಸ್ಟ್ ನೀವ್ ಹೇಳ್ದಂಗೆ ಆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ನೀವ್ ಅವಾಗ ಅವ್ರ ಮನೆಗೆ ಹೋಗ್ತೀರಲ್ವಾ, ಅದು ಕಟ್ಟು ನೆಕ್ಸ್ಟ್ ಹೋಗೋವಾಗ. ಸೂಪರ್. ಪದ್ಮ ಫಿಕ್ಸ್ ಸರ್. ಅಲ್ಲ ತಗೊಳಕ್ ನೀವ್ ರೆಡಿ ಇದ್ದೀರಾ? ಇಲ್ಲ ಹಾಗೇನಿಲ್ಲ. ಇಲ್ಲ ಅಲ್ಲ ಹಾಗೇನಿಲ್ಲ, ಲಡ್ಡು ಬಂದ್ ಬಾಯಿಗೆ ಬಿತ್ತು ಸರ್. ಅಲ್ಲ ಒಂದು ರಿಲೀಫ್ ಬೇಕಾಗುತ್ತೆ. ಯಾಕೆಂತಂದ್ರೆ ಅದೇ ಹೇಳ್ತಿದಾರೆ ಅವರು, ಇದು ಕೊಟ್ರೆ ಸಿಗುತ್ತೆ. ಈಗ ರೂಮ್ ಅಲ್ಲಿ ಕೂತು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡಿ 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 ಬೇಜಾರಾದವನು ಬಾಲ್ಕನಿಗೆ ಬಂದು ನಿಂತ್ಕೊಂಡು ಮೈ ಮುರಿದು ಆಕಳಿಸಿ ಆ ಮರಗಳನ್ನೆಲ್ಲ ನೋಡ್ತಾನೆ. ಯಾಕೆ? ಅದೊಂದು ಚೇಂಜ್. ಓದ್ಬಲ್ಲಿ ಆದ್ರೆ ಇಟ್ಕೋಬೇಕು ನೀವು, ತಪ್ಪೇನಲ್ಲ. ಪದ್ಮಾಗೂ ಆಗುತ್ತೆ ಇದೇ ತರನೇ, ನನ್ಗೂ ಆಗಿರ್ಬೋದು ಹಾಗೇನೆ. ಸೇಮ್ ಬಾಲ್ಕನಿಗೆ ಈ ಅವ್ರ ಬಾಲ್ಕನಿ ಈ ಬಾಲ್ಕನಿ ಮೀಟ್ ಪಕ್ಕ ಎದುರುಗಡೆ ಇವ್ರ ಬಾಲ್ಕನಿ ಇರುತ್ತಾ? ಇಲ್ಲ ಇಲ್ಲ, ಕರೆಕ್ಟ್ ನಂಗೆ ನೆನಪಾಯ್ತು ಈಗ. ನಿಮ್ದು ಮಲ್ಲೇಶ್ವರಮ್ಮ ಅಲ್ಲೆಲ್ಲೋ ಶಾಂತ ಗಾಡಿ ತಗೊಂಡ್ ಬರ್ತಾರೆ, ಅವ್ರ ಬಾಲ್ಕನಿ ಕೇಸ್ ಅಲ್ಲ ಜ್ಞಾಪಿಸಿದ್ರ? ಅವ್ರದ್ದು ಸೈಕಲ್ ಏನೋ ಗಾಡಿ ಕೇಸು. ಗಾಡಿ ಕೇಸ್ ಹೌದು. ಡ್ರಾಪ್ ಕರೆಕ್ಟ್, ಡ್ರಾಪ್ ಡ್ರಾಪ್. ಅವರು ಬೇಕು ಅಂತಾನೆ ಲೇಟ್ ಆಗಿ ಎಲ್ಲೋ ಒಂದ್ ಕಡೆ ಹೋಗ್ತಾರಂತೆ, ಅವಾಗ ಅವ್ರಲ್ಲಿ ಬಂದು ಡ್ರಾಪ್ ಮಾಡ್ತಾರಂತೆ. ಡ್ರಾಪ್ ಮಾಡ್ತಾರೆ ಅವರು. ಎಸ್ ಸರ್. ಆಮೇಲೆ ನಿಮ್ದು ಬಾಲ್ಕನಿ, ಅವ್ರದ್ದು ಡ್ರಾಪಿಂಗ್. ಯಾವ್ದೋ ಮೂಲೆಯಲ್ಲಿ, ಇವ್ರು ಇರೋದು ಯಾವ್ದೋ ಮೂಲೆಯಲ್ಲಿ. ಒಂದ್ ಡ್ರಾಪ್ ಅಂದ ತಕ್ಷಣ ಒಪ್ಕೋತಾರೆ ಅವರು. ಅದು ಡ್ರಾಪ್ ಅಲ್ಲ, ಲೀಟ್ರು. ಡ್ರಾಪ್ ಅಲ್ಲಿ ನಡೆಯಲ್ಲ ಈಗ. ಅದಕ್ಕೆ ನಾನೊಂದು ಮೂಲೆ ನೀನೊಂದು ಮೂಲೆ, ಬೇಗ ಬರುವೆ ಆ ಬಾಲೆ ಅಂತ ಒಂದು ಪದ್ಯ ಬರೆದು ಕಳ್ಸಿದ್ದೆ ನಾನು. ಅದಕ್ಕೆ ಏನ್ ರಿಯಾಕ್ಷನ್ ಬಂತು? ಇನ್ನೂ ಬಂದಿಲ್ಲ. ಆಮೇಲೆ ನೀವು ಇನ್ನೊಂದು ಪಾಯಿಂಟ್ ಕ್ಲಾರಿಫೈ ಮಾಡ್ಬೇಕು, ನಮ್ಮ ಹುಡುಗರಿಗೆಲ್ಲ ನಮ್ ತರ ಇರುವಂತ ಹುಡುಗಿ, ನೀವು ಆಟೋಮೆಟಿಕ್ ಆಗಿ ರಿನ್ಯೂ ಆಗತ್ತೆ ಅಂತ ಇವ್ರು ಹೇಳಿದ್ರಲ್ಲ. ಹೌದು, ಅದೇಂಗೆ ಆಟೋಮೆಟಿಕ್ ಆಗಿ ರಿನ್ಯೂ ಮಾಡೋದು ಅಂದ್ರೆ, ಇವಾಗ ನಮ್ಮಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀರಾ ನೀವು, ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಮ್ ಕೆಲವು ಇಂಪಾರ್ಟೆಂಟ್ ಮೆಸೇಜಸ್, ಫೋಟೋಸ್, ಇಮೇಜಸ್, ವಿಡಿಯೋಸ್, ರೀಲ್ಸ್ ಇದನ್ನೆಲ್ಲ ನಾವು ಗೂಗಲ್ ಡ್ರೈವ್ಗೆ ಹಾಕ್ಬಿಟ್ಟು ಅದಕ್ಕೊಂದು ಡೇಟ್ ಹಾಕ್ಬಿಟ್ರೆ, ಯುವರ್ ಫೋಟೋಸ್ 5 years ago 3 years ago ಅಂತ ಬರಲ್ವಾ? ಅವಾಗ ರಿಮೈಂಡ್ ಮಾಡ್ತಲ್ಲ, ಅದೇ ಆಟೋಮೆಟಿಕ್ ರಿನ್ಯೂವಲ್. ಅದೇ ಸಿಸ್ಟಮ್ ನಾನು ಫಾಲೋ ಮಾಡ್ತಾ ಇರೋದಕ್ಕೆ. ಅಂದ್ರೆ ಈ ಒಂದು ಉದಾಹರಣೆ ಯಾವ್ದಾದ್ರು ಆತರ ಒಂದ್ ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ, ಅದು ಪಾರ್ಶಿಯಾಲಿಟಿ. ಸರ್ ಇವ್ರದ್ದು ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ. ಆದ್ರೆ ಪ್ರೀತಿ ರಿನ್ಯೂ ಮಾಡ್ಕೊಳ್ತಾ ಇರ್ಬೇಕು. ಇಲ್ಲಾಂದ್ರೆ ಹೌದು ಇಲ್ಲ ಹೌದು. ನೀವು ಅದಕ್ಕೆ ಅವ್ರು ಹೇಳ್ದಾಗ್ಲೇ ಒಂದ್ ಎಷ್ಟು ಚೆನ್ನಾಗಿ ಹೇಳಿ ನೋಡಿ, ನ್ಯೂಮೋನಿಯಾ ಅಂತ ಕಥೆ ಹೇಳಿದ್ರಲ್ಲ ಅವರು, ಅದಕ್ಕೆ ಇದೆಲ್ಲ ರಿನ್ಯೂ ಮಾಡ್ಕೊಳ್ತಾ ಇದ್ರೆ ನ್ಯೂ ಮೇನಿಯಾ. ನೀವು ಇಲ್ಲ ಅಂದ್ರೆ ಕಷ್ಟ ಆಗ್ಬೋದು. ಯಾಕಂದ್ರೆ ಈಗ ನೀವು ಒಮ್ಮೆ ಮದುವೆ ಎಲ್ಲರಿಗೂ ಸೇರ್ಸಿ ಹೇಳ್ತಾ ಇದೀನಿ ನಾನು, ಗಂಡ ಹೆಂಡತಿ ಅಂತಂದ್ರೆ ಅದು 100 ವರ್ಷದ ದಂಪತಿ ಅನ್ನೋ ತರ ಆ ಕಾಲದಲ್ಲಿ ಹೇಳೋದು. 100 ವರ್ಷ ಆಯ್ತಾ, ಅದೆಂತದ್ದು ಶತಮಾನಂ ಭವತಿ ಶತಾಯು ಎಲ್ಲ ಇತ್ತು, ಆಗಿತ್ತು ಇರ್ತಾ ಇದ್ರು. ಮನುಷ್ಯನ ಆಯುಸ್ಸು ಆಕ್ಚುಯಲ್ ಆಗಿ 120 years. ಎಲ್ಲ ಆಯುರ್ವೇದಿಕ್ ಗ್ರಂಥಗಳು ತೆಗೆದು ನೋಡಿ ಇದೆ. ಸೊ ಯಾರೊಬ್ರು 108 ಬದುಕಿದ್ರು, ಸ್ವಾಮೀಜಿ ಒಬ್ರು 111 ವರ್ಷ ಬದುಕಿದ್ರು ಅಂದ್ರೆ
ಅದೇನು ಆಶ್ಚರ್ಯ. You can go up to 120. There are people who live up to 120 years in Japan. ಹಿಮಾಲಯಾಸ್ ಆಲ್ಸೋ ಸಾಧುಗಳು ಎಲ್ಲ. ಅದು ಹೇಗೆ ಅಂದ್ರೆ ಪ್ರಭವ ವಿಭವ ಅಂತ ಸಂವತ್ಸರಗಳಿದೆಯಲ್ಲ 60 ಕ್ಲೋಸ್ ಆಗುತ್ತೆ. 60 ಆದ ತಕ್ಷಣ ಮತ್ತೆ ಪ್ರಭವದಿಂದ ಶುರು ಆಗುತ್ತೆ ಸೆಕೆಂಡ್ ರನ್. ಸೊ ಇನ್ನೊಂದು ಬರ್ತದು ಅಲ್ಲಿವರೆಗೆ ಒಂಥರ 60 ವರ್ಷದವರೆಗೂ ಇರ್ತಾನೆ. 60 ವರ್ಷ ಆದ್ಮೇಲೆ ಅವನಿಗೆ ಹೊಸ ಹುಟ್ಟು ಹೊಸ ಜನ್ಮ ಮತ್ತೆ ಈ ಮಕ್ಕಳ ತರಾನೇ ಅವನು ಶುರು ಮಾಡ್ಕೊತಾನೆ ಆಟಗಳು. ಸರ್ ಎಲ್ಲ ಹೊಸದಾಗಿರುತ್ತೆ ಸರ್. ಮದುವೆ ಒಂದೇ ಸರಿ ಆಗಿರುತ್ತೆ, ಮದುವೆ ಒಂದೇ ಸರಿ ಆಗಿರುತ್ತೆ, ಹೊಸ ಹೆಂಡತಿ ಸಿಗಲ್ಲ ಅವಾಗ. ನೋಡೋ ದೃಷ್ಟಿಯೇ ಬೇರೆ ಆಗಿರುತ್ತೆ. ಮೊದಲು ಲವರ್ ತರ ನೋಡಿರ್ತಾರೆ, ಗಿಣಿ ಅಂತಾರೆ, ಪ್ಯಾರೆಟ್ ಅಂತಾರೆ, ಏನೇನೋ ಅಂತಾರೆ, ಡವ್ ಅಂತಾರೆ. ಈಗ ನಮ್ಮ ಇವರು ನಾಡಿಗೇರ್ ಕೃಷ್ಣ ಅವರು ಬಹಳ ದೊಡ್ಡ ಲೇಖಕರು. ಯಾರ್ದೋ ಅವ್ರ ಮನೆಗೆ ಕಂಜೂಸ್ ಮನೆಗೆ ಊಟಕ್ಕೆ ಹೋಗ್ತಾರೆ ಅವ್ರು. ಈಗ ಬೇರೆ ಕಡೆ ಭಾಷಣಗಳಿಗೆ ಹೋದಾಗ ಯಾರ್ದೋ ಮನೆಯಲ್ಲೇ ಊಟ ಮಾಡ್ಬೇಕಾಗ ಹೋಟ್ಲ್ಗಳು ಇರ್ಲಿಲ್ಲ. ಹೋಗ್ತಾರೆ ಅವರು, ಬನ್ನಿ ಕೈ ಕಾಲು ತರ್ಕೊಂಡ್ ಬನ್ನಿ, ಬೀಸಾಕಿದ್ದೀನಿ, ಊಟ ಬರೆಸ್ತೀನಿ ಅಂದ್ಲು ಅವಳು. ಆ ಲೆವೆಲ್ ಅಲ್ಲಿ ಇತ್ತು. ಆದ್ರೆ ಆಕೆ ಗಂಡ ಕರೆದಿರೋದು, ಆತನ್ಗೆ ಇಷ್ಟ ಆಯ್ತಾ. ಇವ್ರು ಕೈ ಕಾಲು ತೊಳ್ಕೊಂಬಂದ್ರು, ಮನೆಯಲ್ಲಿ ಹಿತ್ತಲು ಅಂತ ಒಂದಿರುತ್ತೆ, ಅಲ್ಲಿ ಕೈ ಕಾಲು ತೊಳ್ಕೊಂಬ ವಾಪಸ್ ಬಂದ್ಮೇಲೆಲ್ಲ ಇದನ್ನ ಬೆರಣಿಗಳು ತಟ್ಟಿದ್ರು. ಬೆರಣಿ ಅದೇ ಮುಂಚೆಲ್ಲ ಇರೋದು. ಬಂದು ಕೂತವನೆ ಅಯ್ಯ ಬಡ್ಸಕ್ ಮುಂಚೆ, ತಾಯಿ ಮಹಾಲಕ್ಷ್ಮಿ ಏನಮ್ಮ, ಅಯ್ಯಪ್ಪ ಪಾಪ ನಿಮ್ ಕೈ ಎಷ್ಟು ದೊಡ್ಡದು ಅಂತ ನಂಗೆ ಚೆನ್ನಾಗ್ ಅರ್ಥ ಆಯ್ತು. ಬಹಳ ದೊಡ್ಡ ಕೈ. ಗಂಡನ್ಗೆ ಆಶ್ಚರ್ಯ, ಪಕ್ಕದಲ್ಲಿ ಇಷ್ಟೊತ್ತು ಬೈತಿದ್ದವಳು. ಹೌದೇನು ಹೆಂಗ್ ಗೊತ್ತಾಯ್ತು ಅಂದ್ಲು. ಅಯ್ಯೋ ಬಹಳ ದೊಡ್ಡ ಕೈ ತಾಯಿದು ಅಂದಾಗ ಖುಷಿಯಾಗ್ಬಿಟ್ಟು, ನನ್ನ ಗಂಡ ಒಂದಿನೂ ಈ ಮಾತು ಹೇಳಿಲ್ಲ, ತಗೊಳ್ಳಿ ಅಂತ ತುಪ್ಪ ಹಾಕಿದ್ಲು, ಅನ್ನ ಹಾಕಿದ್ಲು, ಸಾರು ಹಾಕಿದ್ಲು, ಸಖತ್ತಾಗಿ ಬಡಿಸಿದ್ಲು. ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಆಮೇಲೆ ಬೀಡ ಬಾಳೆಹಣ್ಣು ಆಯ್ತು. ಹೊರಗಡೆ ಹೋಗ್ತಾ ಆಕೆಗೆ ಕುತೂಹಲ ಆಯ್ತು, ನನ್ ಕೈ ದೊಡ್ಡ ಕೈ ಅಂತ ನಿಮ್ಗೆ ಯಾರು ಹೇಳಿದ್ರು, ಹೆಂಗ್ ಗೊತ್ತಾಯ್ತು ಅಂದಾಗ, ಹಿತ್ತಲ್ ಕಡೆ ಹೋಗಿದ್ದೆ, ಅಲ್ಲಿ ನೀವೆಲ್ಲ ಬೆರಣಿ ತಟ್ಟಿದ್ರಿ, ಆ ಬೆರಣಿ ಮೇಲೆ ಇದ್ದ ಕೈ ನೋಡಿದೆ, ಬಹಳ ದೊಡ್ಡದಾಗಿತ್ತು. ಹಣೆ ಚಿಟ್ಕೊಂಡ್ರು. ಅಲ್ಲ, ಇನ್ ಕೇಸ್ ಅದನ್ನೇನಾದ್ರೂ ಅವ್ರು ನೋಡಿ ಹೇಳ್ದೆ ಹೋಗಿದ್ರೆ ಅಲ್ಲಿ ಬೆರಣಿ ತಟ್ತಾ ಇದ್ರು, ಇವ್ರು ಇಲ್ಲಿ ಹೇಳ್ದಿದ್ರೆ ಇವ್ರನ್ನ ತಟ್ಕೊಂಡು. ಅದಕ್ಕೆ ನೋಡಿ ಸಿಂಪಲ್, ನೀವು ಗಂಡನ ಹೃದಯ ಟಚ್ ಮಾಡಕ್ಕೆ ಗಂಡನ ಹೆಂಡತಿನ ಅನ್ನೋದಕ್ಕಿಂತ ಹೆಚ್ಚಾಗಿ, ನನಗೊಬ್ರು ಮನೆಗೆ ಹೋಗಿದ್ದೆ, ಒಬ್ರು ಆಂಟಿ ಹೇಳಿದ್ರು. ಅವ್ರ ಆಂಟಿ ಅಂದ್ರೆ ನಾನು ಹೋದಾಗ್ಲೇನೆ ಅವ್ರಿಗೆ 60-70 ಆಗಿರ್ಬೇಕು. ಈಗ ಓಲೆ 60-70 ಆಯ್ತು, ಈಗ 130-140 ಆಗಿರತ್ತೆ. ಅವ್ರು ಹೇಳಿದ್ದು, ನಮ್ಮ ಮನೆಯಲ್ಲಿ ಎಲ್ಲರೂ ಸ್ಯಾಟಿಸ್ಫೈ ಆಗಿರೋದಕ್ಕೆ ಹೆಂಗೆ ಅಂತಂದ್ರೆ, ಊಟ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಪ್ರೀತಿಯಿಂದ ಬಡಿಸೋದು ಅಂತ. ಮನೆ ಕೂತ್ಕೊಳ್ಳಿ, ಕೈಕಾಲು ತೊಳ್ಕೊಳ್ಳಿ ಅಂತ ಹೇಳಿದೆ. ಅವರು ಐ ಕುಕ್ ಇನ್ ಸ್ಟವ್ ಬಟ್ ಐ ಸರ್ವ್ ವಿತ್ ಲವ್ ಅಂತ. ಸೂಪರ್ ಅಲ್ವಾ? ಆಕ್ಚುಲಿ ಹಂಗೆ ಮಾಡ್ಬೇಕು, ಪ್ರೀತಿಯಿಂದ ಬಡಿಸ್ಬೇಕು. ಏನೇ ಇರ್ಲಿ ಕಡಿಮೆ ಬಡಿಸಿ, ಆದ್ರೆ ಪ್ರೀತಿ ತುಂಬಿಸಿ ಬಡಿಸಿ ಅಲ್ವಾ? ಅದಕ್ಕೆ ತಾನೇ ಗೊತ್ತಾಗೋದೇ ಇಲ್ಲ. ಹೆಚ್ಚು ಕಮ್ಮಿ ಇದ್ರು ಕೂಡ ಗಂಡ ಅನ್ಸ್ಕೊಂಡವನು ಅದನ್ನ ಹೊಟ್ಟೆಗೆ ಹಾಕೋಬೇಕು. ಅದನ್ನ ವ್ಯತ್ಯಾಸ ಇರುತ್ತೆ. ಅವಳೇನು ಮಿಷಿನ್ ಅಲ್ಲ, ನಾವೇನು ಇದನ್ನ ಪ್ರೋಗ್ರಾಮ್ ಫೀಡ್ ಮಾಡಿರಲ್ಲ. 17 ಗ್ರಾಮ್ ಉಪ್ಪು, 26 ಗ್ರಾಮ್ ಇದು ಖಾರ ಪುಡಿ ಅನ್ನೋ ತರ ಮಾಡಿರಲ್ಲ. ಒಬ್ಬರಿಗೆ ಇಷ್ಟು ಅಂತ ಮಲ್ಟಿಪ್ಲೈ ಮಾಡಿ ಅವಳು ಹಾಕಿರಲ್ಲ. ಪಾಪ ಏನೋ ಅಂದಾಜ್ ಮೇಲೆ ಹಾಕಿರ್ತಾಳೆ. ಒಂದಿನ ಹೆಚ್ಚು ಕಮ್ಮಿ ಆಗಿದೆ, ಅದ್ರ ಮೇಲೆ ಕಾಮೆಂಟ್ ಮಾಡ್ಬಾರ್ದು. ಊಟ ಮುಗಿದ ಮೇಲೆ ಹೇಳ್ಬೇಕೇನ, ಏನಿದು ಇಷ್ಟ ಬಡಿಯೋದು ಅಂತ ಅಂದು ಬಿಟ್ರೆ ಜನಗಳಿರ್ತಾರೆ, ಕುಗ್ಗಿ ಹೋಗ್ತಾರೆ. ಹೌದ್ ಹೌದ್. ಇಲ್ಲ, ಇವನ್ ನಾನು ಕೂಡ ನಿಮ್ಮನ್ನ ತುಂಬಾ ಸರಿ ನೋಡಿರ್ತೀನಲ್ಲ, ಶೂಟ್ಗೆಲ್ಲ ಬರ್ಬೇಕಾದ್ರೆ ನೀವ್ ಒಂದಿನ ಆಚೆ ತಿಂದಿದ್ ನೋಡೇ ಇಲ್ಲ ನಾನು. ಯಾಕಂದ್ರೆ ಅದು ಸುಮ್ನೆ ಅಲ್ಲ, ಯಾಕಂದ್ರೆ ತುಂಬಾ ಜನ ಹೊರಗಡೆ ತಿಂತಾರೆ, ಯಾಕಂದ್ರೆ ಅವ್ರಿಗೆ ಮನೇಲಿ ಇಷ್ಟ ಆಗ್ತಿರಲ್ಲ ಹಿಂಗೆ ಅಂತ. ಬಟ್ ನೀವ್ ಎವ್ರಿ ಡೇನು ಕೂಡ ಎವ್ರಿ ಟೈಮ್ ಮನೆಯಿಂದಾನೇ ಫುಡ್ ನ ತಗೊಂಡ್ ಬರ್ತಾ ಇದ್ರಿ. ಫುಡ್ ತಾನೆ ಇವ್ರಿಗೆ ಗೊತ್ತಾಯ್ತದೆ. ಫುಡ್ ಹಾಕಿ ಕಳಿಸ್ತಾ ಇದ್ರು ಅಂತಲ್ಲ, ಫುಡ್ ತಾನೇ ಅಂದ್ರು. ಎಲ್ಲ ನಿಮ್ಮಿಂದಾನೇ ನಂಗೆ ಬರ್ತಾ ಇದೆ ಸರ್. ಸರ್, ಈಗ ನೀವು ಫುಡ್ ವಿಷಯ ಅಂತ ಬಂದಾಗ ನಂಗೊಂದ್ ನೆನಪಾಗ್ತಿರೋದು, ಹೋಟ್ಲಿಗೆ ಯೂಶಲಿ ನಾವೆಲ್ಲರೂ ಹೋಗ್ತೀವಲ್ಲ, ಹೋದಾಗ ನಮ್ ಕೈಲಿ ಇನ್ ಕೇಸ್ ಚೆನ್ನಾಗಿ ತಿನ್ಬಿಟ್ಟು ಕೊಡೋದಕ್ ದುಡ್ಡಿಲ್ಲ ಅಂದಾಗ ಮುಂಚೆ ಎಲ್ಲ ಅಡಿಗೆ ಮನೆ ಕೈ ತೋರಿಸ್ತಾ ಇದ್ರು ಅಲ್ವಾ, ಏನಾದ್ರು ಕೆಲ್ಸ ಇದ್ರೆ ಮಾಡಿ ಹೋಗಿ ಅಂತ. ಈಗ ಈ ತರ ಹಾಸ್ಯ ಬರಹಗಾರರಾಗಿರ್ಬೋದು, ಕಾಮಿಡಿ ಇದನ್ ಮಾಡೋರು, ಅಂತವ್ರು ಹೋಟ್ಲಿಗೆ ಹೋದ್ರೆ ಈ ತರ ಪರಿಸ್ಥಿತಿ ಅವ್ರ ಜೊತೆ ಆದ್ರೆ ಅವಾಗ ಅವರು ಒಂದಿಷ್ಟು ಜೋಕ್ಸ್ ನ ಹೇಳಿ ಬರ್ತಾರೆ. ಹೌದಲ್ಲ, ಎಂತ ಒಳ್ಳೇದು ನೆನಪು ಮಾಡಿದ್ರಿ ನೀವು. ಇದೇ ನಾಡಿಗೇರ್ ಕೃಷ್ಣ ಅವರು ಮಲ್ಲಿಗೆಗೆ
ಎಡಿಟರ್ ಆಗಿದ್ರು, ಜನಪ್ರಗತಿಗೆ ಎಡಿಟರ್ ಆಗಿದ್ರು, ಅನೇಕ ಕೃತಿಗಳು ಬರೆದಿದ್ದಾರೆ. ತುಂಬಾ ಬಡವರು. ಅವರಿದ್ದಿದ್ದು ಬಸವನಗುಡಿ ಏರಿಯಾದಲ್ಲಿ. ಸಾಹಿತಿಯನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಾಟಕ ಕೃಷ್ಣ ಇಬ್ಬರು ಗಂಡು ಮಕ್ಕಳು ಅವರಿಗೆ, ಅವ್ರ ಲೇಖನದಲ್ಲಿ ಬರುತ್ತೆ. ಬಡತನ ಕಿತ್ಕೊಂಡು ತಿಂತಾ ಇತ್ತು. ಅವರು ಲಾಲ್ ಬಾಗಲ್ಲಿ ಡೈಲಿ ವಾಕಿಂಗ್ ಮಾಡೋದು. ಯಾವಾಗ ನಾ ಹೇಳ್ತಾ ಇರೋದು ಸುಮಾರು 80 ವರ್ಷಗಳ ಹಿಂದೆ ಕತೆ. ಲಾಲ್ ಬಾಗಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಒಂದು ಹೋಟೆಲ್ ಇತ್ತು. ಯಾವುದು ಮೇಲೆ ಹೆಂಚಿದ್ದ ಒಂದು ಹೋಟೆಲ್, ಆಗ ಹೆಂಚಿಂದೇ ಹೋಟ್ಲು, ಹೆಂಚಿನ ಮನೆ. ಅಲ್ಲಿಂದ ದೋಸೆ ಪರಿಮಳ ಬರ್ತಾ ಇತ್ತು. ಈ ಬೆಳಿಗ್ಗೆ ಹುಳಿಯಾಗಿರ್ತಕ್ಕಂಥ ಹಿಟ್ಟನ್ನ ಬಿಸಿಯಾಗಿರ್ತಕ್ಕಂಥ ತವಾಯಿ ಮೇಲೆ ಹಾಕಿದಾಗ ಚೀ ಅಂತ ಶಬ್ದ ಮತ್ತೊಂಥರ ಫ್ಲೇವರ್ ಬರುತ್ತೆ. ಬಹಳ ಚೆನ್ನಾಗಿರ್ತದೆ. ಒಂದು ಮೈಲಿ ದೂರ ಗೊತ್ತಾಗುತ್ತೆ ನಿಮಗೆ ಇವ್ರ ಮೇಲೆ ದೋಸೆ ಮಾಡ್ತಿದ್ದಾರೆ ಅಂತ. ಪಾಪ ನಾಟಿಗೆ ಹೆಂಡತಿ ಈತ ಮುಸ್ಬಿಟ್ಟು ದೋಸೆ ಪರಿಮಳ ಬರ್ತಾ ಇದೆ ಅಂತ ಹೋಟ್ಲ್ ಹತ್ರ. ಆಗ ಏನು, ಹೌದು ದೋಸೆ ಪರಿಮಳ, ಒಂದ್ ಮಸಾಲೆ ದೋಸೆ ಕೊಡ್ಸೇ ಇಲ್ಲ ನೀವು ಯಾಕೊಂದ್ ಕೊಡ್ಸಿದೀನಲ್ಲ ಮದುವೆ ದೋಸೆದ್ರಲ್ಲಿ ಅಂತ ಬರ್ತಾನೆ. ಅವ್ರು ಅದನ್ನ ಲೆಕ್ಕಟ್ಟೆ, ಒಂದು 2ನೇ ದೋಸೆ ಕೊಡ್ಸ್ರಿ. ಅಷ್ಟೊತ್ತಿಗೆಲ್ಲ 2 ಮಕ್ಳಾಗಿದೆ ಮಕ್ಳು. ಆಯ್ತು ರೆಡಿ ಅಂದ್ಬಿಟ್ಟು ಹೋದ್ರು. ಹೋಟ್ಲಲ್ಲಿ 2 ಮಸಾಲೆ ದೋಸೆ 2 ಕಾಫಿ. ಆ ಕಾಲಕ್ಕೆ ₹3 ಬಿಲ್ ಆಗೋಯ್ತು. ಆ ಕಾಲಕ್ಕೆ ಆಗೋಯ್ತು. ಇವರು ಜುಬ್ಬ ಕೈ ಹಾಕ್ತಾರೆ. ಏನಿದೆ ಅಲ್ಲಿ? ಬಡವರು ಇಲ್ಲ. ಹೆಂಡ್ತಿನ ಕೇಳಿದ್ರು, ನೀನೇನಾದ್ರು ದುಡ್ಡು ಇಟ್ಟಿದ್ಯಾ ನೋಡೋ, ಸೀರೆ ಗಂಟಾಕಿ ಇಡೋದು ಕೊನೆಯದು ದುಡ್ಡು. ನೀವು ಕೊಟ್ರಲ್ಲ ಅವ್ರು ಇಟ್ಕೊಳಕ್ ದುಡ್ಡು, ಅವ್ರಿಗೆ ಎಲ್ಲಿ ಬರುತ್ತೆ? ಇಲ್ಲ ಅಂತ. ಮತ್ತೆ ನನ್ನ ಹತ್ರ ಇಲ್ವಲ್ಲ. ದೊಡ್ಡ ರೈಟರ್ ಅವರು, ಕೇಳಿದ್ರು ಅದಕ್ಕೆ ಹೇಳ್ತಾರೆ. ದೊಡ್ಡ ರೈಟರ್ ಎಲ್ಲರೂ ಗೊತ್ತಿರೋರು, ಬಟ್ ಎಲ್ಲರಿಗೂ ಗೊತ್ತಿರ್ಬೇಕು ಅಂತ ಏನಿಲ್ಲ. ದುಡ್ಡು ಕೂಡ ಗಲ್ಲ ಹತ್ರ ಬಂದ್ರಿ. ಗಲ್ಲ ಅಂತ ಇರುತ್ತೆ ಅಲ್ಲಿ, ವಸೂಲಿ ಮಾಡೋ. ಬಿಲ್ ಕೊಟ್ರು, ₹3 ಬಿಲ್ ಕೊಡಿ ದುಡ್ಡು ಅಂತ. ಅದು ಏನಾಯ್ತು ಅಂದ್ರೆ, ವಾಕಿಂಗ್ ಬಂದಿದ್ವಿ, ನನ್ನ ಹೆಂಡತಿ ದೋಸೆ ತಿನ್ಬೇಕು ಅಂದ್ರು. ಪರ್ಸ್ ತರದೆ ಮರ್ತ್ ಬಿಟ್ವಿ, ದುಡ್ಡಿಲ್ಲ. ದುಡ್ಡಿಲ್ಲ ತಿಂದ್ರ ನೀವು? ನನ್ನ ನಾಡಿಗೆ ಕೃಷ್ಣರಾವ್ ಅಂದ್ರು. ಬೇರೆಯವರಾಗಿದ್ರೆ ಕೃಷ್ಣರಾವ್ ಸರ್ ನಮಸ್ಕಾರ ಅನ್ಬೇಕಾಯ್ತು. ಏನದಕ್ಕೆ? ಯಾವ ಕೃಷ್ಣರಾವ್ ಆದ್ರೆ ನನ್ಗೆ ಅಂದ್ರೆ ದುಡ್ಡು ಕೊಡ್ರಿ ಅಲ್ಲಿ ಅಂದ್ರು. ಆಗ ಏನು ಮಾಡಕ್ಕಾಗಿಲ್ಲ. ಇಲ್ಲೇ ಸರ್ವೈಲ್ ಸ್ಟ್ರೀಟ್ ಅಲ್ಲಿ ನಮ್ಮನೆ, 15 ನಿಮಿಷ ವಾಕು, ಹೋಗಿ ತಂದ್ಬಿಡ್ತೀನಿ ದುಡ್ಡು. ಹೆಂಗ್ ಹೋಗ್ತೀರಾ ದುಡ್ಡು ಕೊಡದೆ? ನಾನು ಹೋಗಿ ಬರೋವರೆಗೆ ನನ್ನ ಹೆಂಡತಿನ ಇಲ್ಲಿ ಕೂರ್ಸಿರ್ತೀನಿ, ಅಥವಾ ನನ್ನ ವಾಚ್ ಬಿಚ್ಚಿ ಇಲ್ಲಿ ಇಟ್ಟಿರ್ತೀನಿ ಅಂತ. ವಾಚ್ ಬಿಚ್ಚಿ ಟೇಬಲ್ ಮೇಲೆ ಇಡ್ತಾರೆ. ಆ ಹೋಟೆಲ್ ಯಜಮಾನ ವಾಚಿನ ನೋಡ್ತಾನೆ, ಈ ಹೆಂಡತಿನ ನೋಡ್ತಾನೆ. ವಾಚಿನ ನೋಡ್ತಾನೆ, ಹೆಂಡತಿನ ನೋಡ್ಬಿಟ್ಟು ವಾಚ್ ಇರ್ಲಿ ಹೆಂಡತಿನ ಕರ್ಕೊಂಡು. ಬಟ್ ಇವ್ರು ಕೊಟ್ಟಿರೋ ರಿಯಾಕ್ಷನ್ ಬೇರೆ ರೀತಿಯಲ್ಲಿ ಇತ್ತಲ್ವಾ? ವಾಚ್ ಬೇಡ ಅನ್ನೋಂಗಿತ್ತು. ನೀವು ರೈಟರ್ಸ್ ಬಂದಿದ್ದಾರೆ. ಆದ್ರೆ ನಮಗೆ ಎಷ್ಟೋ ಕಡೆ ಹೋಟೆಲ್ ಬಿಲ್ ಕೊಡಕ್ಕೆ ಬಿಡುದಿಲ್ಲ. ದುಬೈಗೆ ಹೋಗಿದ್ದಾಗ ಬೆಳಿಗ್ಗೆ 10 ಗಂಟೆ ಯಾವ್ದೋ ನಮ್ದು ಭಾರತೀಯ ಹೋಟೆಲ್ಗೆ ಹೋದ್ವಿ, ಮಂಗಳೂರು ಮೂಲ. ಜನಗಳು ಬಂದು ಸುತ್ಕೊಂಡ್ಬಿಟ್ರು, ಬೇರರ್ಸ್ ವರ್ಕರ್ಸ್. ಆ ಯಜಮಾನನ್ಗೆ ಆಶ್ಚರ್ಯ, ಯಾರು ನೋಡೋಕ್ ಹಿಂಗಿದ್ದಾನೆ, ಪಾಲಿಟಿಷಿಯನ್ ಅಲ್ಲ, ಸಿನಿಮಾ ನಟ ಅಲ್ಲ, ಸಿಂಗರ್ ಅಲ್ಲ, ಯಾರು ಅಂತ. ಆಮೇಲೆ ಹುಡುಗರೆಲ್ಲ ಬಂದು, ಸರ್ ನರಸಿಂಹಮೂರ್ತಿಗಳೇ, ನೀವು ಮಂಗಳಾನ ಪತ್ರಿಕೆಯಲ್ಲಿ ಪ್ರಶ್ನೋತ್ತರ ಕೊಡ್ತಾ ಇದ್ರಲ್ಲ, ನಾವೆಲ್ಲ ಪ್ರಶ್ನೆ ಮಂಗಳೂರಿಂದ ಕಳಿಸ್ತಾ ಇದ್ವಿ, ನೀವು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀರಾ ಅಂತ ಕೆಲವು ಪ್ರಶ್ನೋತ್ತರಗಳನ್ನ ಅವರು ನೆನಪು ಮಾಡ್ಕೊಂಡ್ರು. ಹೀಗೆ ರೆಕಗ್ನಿಷನ್ ಸಿಗುತ್ತೆ ನಮ್ಗೆ. ಇವ್ರು ಆಚೆ ಬಂದ್ರೆ ಏನ್ ಇವ್ರಿಗೆ ಫೋಟೋಗಳು ಏನು, ಅದು ಗ್ರೂಪ್ ಫೋಟೋ ಅಲ್ಲ, ಸೆಲ್ಫಿಗಳೆಲ್ಲ. ಹೌದು. ಆಮೇಲೆ ಸೆಮಿನಾರ್ಸ್ ಎಲ್ಲ ಕೊಡ್ತಾರಲ್ಲ, ಅಲ್ಲಿ ತುಂಬಾ ಜನರಿಗೆ ತುಂಬಾ ಹೆಲ್ಪ್ ಆಗಿದೆ. ಯಾಕಂದ್ರೆ ನೀವು ಒಂದೊಂದ್ಸರಿ ಹೇಳ್ತಾ ಇದ್ರಿ ನನ್ಗೆ, ಈಗ ಎಲ್ಲಾ ಕಡೆನೂ ಒಂದ್ ಪ್ರಾಬ್ಲಮ್ ಏನಂದ್ರೆ ಜಾಬ್ದು, ಆಮೇಲೆ ಮೆಂಟಲ್ ಹೆಲ್ತ್, ಸೈಕಾಲಜಿ ಪ್ರಕಾರನು ನೀವು ತುಂಬಾ ಕಡೆ ಸೆಮಿನಾರ್ಸ್ ನ ತಗೊಂತಿರ್ತೀರಾ, ಕ್ಲಾಸಸ್ ನ ತಗೊಂತಾ ಇರ್ತೀರಾ. ಸೊ ಒಂದ್ ಯಾವ್ದಾದ್ರು ಡಿಫ್ರೆಂಟ್ ಥಿಂಗ್ ಯಾವ್ದಾದ್ರು. ಈ ಬಿಲ್ ಕೊಡೋ ವಿಷಯದಲ್ಲೇ ನಂದು 2 ಎಕ್ಸ್ಪೀರಿಯನ್ಸ್ ಇದೆ, ಬಹಳ ಚೆನ್ನಾಗಿದೆ. ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇರುವಾಗ ಮನುಷ್ಯನಿಗೆ 2 ತರ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ನಲ್ಲಿ ಬಹಳ ಮುಖ್ಯ. ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, 2ನೇದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇದು 2 ಇರ್ಬೇಕು. ಬಿಲ್ ಕೊಡೋದು ಎಷ್ಟು ಚೆನ್ನಾಗಲ್ವಾ? ನಡಿಗೆ ಇಷ್ಟ ಆಯ್ತು. ನನ್ನ ಫ್ರೆಂಡ್ ಒಬ್ಬನಿಗೆ ಇದೇ ತರ ಆಯ್ತಂತೆ. ಅವ್ನು ನೋಡ್ಕೋತಾನೆ, ಪರ್ಸ್ ತಗೊಂಡೋಗಿಲ್ಲ. ಸರಿ, ಪರ್ಸ್ ತಂದಿಲ್ಲ, ಇಲ್ಲೇ ಮನೆ ಇದೆ ನೆಕ್ಸ್ಟ್ ರೋಡ್ ಅಲ್ಲಿ ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ದ. ಇಲ್ಲ ಸರ್ ಪರವಾಗಿಲ್ಲ, ನೀವು ಕ್ಯಾಶ್ ತಂದಿಲ್ದೇ ಇರೋ ಪರವಾಗಿಲ್ಲ, QR ಕೋಡ್ ಸ್ಕ್ಯಾನ್ ಮಾಡ್ಬಿಡಿ ಅಂದ್ರು. ಇವಾಗ ಅದೇ ತಾನೆ ಸ್ಕ್ಯಾನ್ ಮಾಡೋದು. ಇಲ್ಲ ಸ್ಕ್ಯಾನ್ ಮಾಡಿ, ನಾನು ಗೂಗಲ್ ಪೇ, ಫೋನ್ ಪೇ ಅದೆಲ್ಲ ಇಲ್ಲ ನಮ್ಮಲ್ಲಿ, ಡೌನ್ಲೋಡ್ ಮಾಡಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮತ್ತೆ ಹೆಂಗೆ ಮಾಡೋದು? ಹಾಗಾದ್ರೆ ಮೊಬೈಲ್ ಇಟ್ಬಿಟ್ಟು ಹೋಗಿ, 30,000 ರೂಪಾಯಿ ಮೊಬೈಲು ಅಲ್ವಾ? ಈ ತರನು ಕೆಲವು ಸಲ ಆಗೋ ಚಾನ್ಸಸ್ ಇದೆ. ಹಾಗಾಗಿ ದುಡ್ಡು, ಅದಕ್ಕೆ ನಾನು ಕೆಲವು ಸಲ ನಾನೇನ್ ಮಾಡ್ತೇನೆ, ಅವ್ರು ಹೇಳ್ದಂಗೆ, ಕೆಲವರು ನಾನು ಬಿಡಲ್ಲ ಬಿಲ್ ಕೊಡಕ್ಕೆ ಅಂತ ಹಿಂಗ್ ಹೋಗ್ತಾರಲ್ಲ, ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ನನ್ಗೂ ಒಳ್ಳೆ ಐಡಿಯಾ ಇದೆ ಇವತ್ತಿಂದ.
ಅಲ್ಲ ಇಲ್ಲ, ಇನ್ನೊಂದು ಟಿಕ್ ಇದೆ. ಆತರ ಏನೋ ನಮ್ ತರ ಫಾಲೋ ಮಾಡೋರಿಗೆ ಒಂದು ಟಿಪ್, ನೆಗೆಟಿವ್ ಟಿಪ್ ಬಿಲ್ ಕೊಡದೇ ಇರೋದಕ್ಕೆ ಏನ್ ಮಾಡ್ಬೇಕು, 3-4 ಜನ ಸ್ನೇಹಿತರ ಹತ್ರವಾಗಿ ಏನೇನೋ ಇಡ್ಲಿ ವಡೆ ಕರಬತ್ ಕೇಸರಿ ಬಾತ್ ಎಲ್ಲ ಚೆನ್ನಾಗಿ ತಿನ್ಬಿಡೋದು. ಅವ್ನಲ್ಲಿ ಆ ಕಡೆ ಇರೋ ಸಪ್ಲೈಯರ್ ಬಿಲ್ ಬರ್ತಾ ಇರ್ತಾನಲ್ಲ, ಅವ್ನ್ ಬರೋ ಟೈಮ್ ನಲ್ಲಿ ಕೈ ತೊಳ್ಕೊಳಕ್ ಕೊಟ್ಟೋಗೋದು. ಸೂಪರ್ ಐಡಿಯಾ. ಕೈ ತೊಳ್ಕೊಂಡೋಗಿ ಅಲ್ಲೇ ಒಂದ್ 5 ನಿಮಿಷ ಕಾಲ ಕಳೆದ್ಬಿಡೋದು. ಅಷ್ಟೊತ್ತಿಗೆ ಇವ್ರ ನಾ ಕೊಡ್ತೀನಿ ಅಂತಾರೆ, ಕೊಟ್ಬಿಡ್ಬೋದು. ಆಗೋಯ್ತೇನಪ್ಪ ಬಿಲ್ ಎವ್ರಿ ಟೈಮ್ ಹಿಂಗ್ ಮಾಡ್ತೇವೆ, ನೆಕ್ಸ್ಟ್ ಟೈಮ್ ಆತರ ಆದ್ರೆ ನಾನು ಬರಲ್ಲ. ನೀವೇ ಸರಿ ಮಾಡಿದೀರಾ ಸರ್? ನಗುವಲ್ಲೇ ಆನ್ಸರ್. ಕೇಳಿರೋ ಜೋಕೆ ಒಂದ್ ಹೇಳ್ತೀನಿ. ಕೇಳಿರೋ ಜೋಕೆ, ಒಂದು ಹೋಟೆಲ್ ಮುಂದೆ ಬೋರ್ಡ್ ಹಾಕಿದ್ರು, ಬನ್ನಿ ತಿನ್ನಿ, ಎಷ್ಟು ಬೇಕಾದ್ರೂ ತಿನ್ನಿ, ನೀವು ಬಿಲ್ ಕೊಡುವಷ್ಟಿಲ್ಲ, ನಿಮ್ಮ ಮೊಮ್ಮಗ ಕೊಡುತ್ತಾನೆ ಬನ್ನಿ ಅಂತ. ಮೊಮ್ಮಗ ಕೊಡ್ತಾನೆ, ನಾನು ಇವತ್ತು ತಿಂದ್ರೆ ನನ್ನ ಮಗನ ಮಗ ನನ್ನ ಬಿಲ್ ಕ್ಲಿಯರ್ ಮಾಡ್ತಾನೆ ಅಂತ. ಏನ್ ಖುಷಿಯಾಗೋಯ್ತು ನಿಮ್ಗೆ. ಹೋದ ಕೂತ ಚೆನ್ನಾಗಿದ್ದು, ಏನೇನಿದೆ ಎಲ್ಲ ಒಂದೊಂದು ಪ್ಲೇಟ್ ತನ್ನಿ ಅಂತ. ಬಿಟ್ಟಿ ಅಲ್ವಾ, ಎಲ್ಲ ಒಂದೊಂದು ಪ್ಲೇಟ್ ತಂದ, ಸಾಕತ್ತಾಗಿ ಬ್ಯಾಟಿಂಗು ಎಲ್ಲ ಮುಗಿಸ್ತಾ, ಕಾಫಿ ಇನ್ನೊಂದು ಕಾಫಿ ಎಲ್ಲ ಆದ್ಮೇಲೆ ಸುಮಾರು ಒಂದು 1000 ರೂಪಾಯಿ ಬಿಲ್ ಆಯ್ತು. 1000 ರೂಪಾಯಿ ಆಯ್ತು ಸರ್ ಅಂದ. ಇರ್ಲಿ, ನನ್ ಮೊಮ್ಮಗ ತಾನೇ ಕೊಡೋದು ಅಂದ. ಹೌದು ಸರ್, ನೀವು ಕೊಡೋಷ್ಟಿಲ್ಲ ಅಂತ. ಆಮೇಲೆ ಸರಿ, ಎಕ್ಸ್ಕ್ಯೂಸ್ ಮಿ ಸರ್, ಏನು 1500 ರೂಪಾಯಿ ಒಂದು ಬಿಲ್ ಇದೆ ಸರ್, ತಗೊಳ್ಳಿ ಇಂದ. ಇದ್ಯಾವ್ದ್ರಿ, ನಿಮ್ ತಾತ ತಿಂದಿರೋದು, ನಿಮ್ ಮೊಮ್ಮಗ ತಾನೆ, ಮೊಮ್ಮಗ ತಾನೆ, ಆದ್ರಿಂದ ನಿಮ್ ತಾತನ ಬಿಲ್ ನೀವು ಕೊಡಿ ಸರ್. ತಿಂದಿರೋ 1500 ರೂಪಾಯಿ ಕಿತ್ಕೊಂಡು ಕಳ್ಸೋದು ಅಲ್ವಾ? ಬಿಲ್ ಕೊಟ್ಟು ಒಂದ್ಸಲಿ ಬಿಲ್ ಕೊಟ್ಟು ನೋಡ್ಬೇಕು. ಅದಕ್ಕೆ ಹಿಂದಿನ ಬಿಲ್ ದೇಕೋ ಬಿಲ್ ಅಲ್ಲ, ದಿಲ್ಲು. ಹಿಂಗೆ ಮಾಡ್ತೀರಿ ನನ್ನ ಕುರಿನ ಯಾವಾಗ್ಲೂ. ಸೀರಿಯಸ್ಲಿ, ನಾನು ಇವ್ರು ಹೇಳೋ ಎಷ್ಟೋ ಶಬ್ದಗಳನ್ನ ನಾನು ಶೂಟ್ ಆಗಿ ಮುಗಿಸಿ ಮನೆಗ್ ಬಂದಾಗ ಥಿಂಕ್ ಮಾಡ್ತಾ ಇರ್ತೀನಿ. ಏನೋ ಹೇಳಿದ್ರ ಆಮೇಲೆ ಅರ್ಥ ಆಗಿರುತ್ತೆ ನನ್ಗೆ. ಕುರಿ ಮಾಡ್ಬಿಡಿ. ಮದ್ವೆ ಆಗೋ ಟೈಮ್ ಅಲ್ಲಿ ಮ್ಯಾಮ್ಗೂ ಹಿಂಗೆ ಏನಾದ್ರು ಹಂಗೆ ಹೇಳ್ಬಿಟ್ಟು ಹ್ಞೂ ಅಂದಿದ್ದೆ. ಕುರಿ ಆಕ್ಚುಲಿ ಹೌದು, ಮದ್ವೆ ಆದ್ಮೇಲೆ ಎಲ್ಲಾ ಗಂಡ್ಮಕ್ಳ ಕಥೆನೂ ಅದೇ ಸೇಮ್ ಅಲ್ವಾ? ಖಂಡಿತ. ಎಲ್ಲರೂ ಅಷ್ಟೇ. ನಾನ್ ಜೋಕ್ ಮಾಡಿದ್ ಸರ್, ನಿಜವಾಗ್ಲೂ ಗಂಡ್ಮಕ್ಳು ಕುರಿ ಆಗ್ತಾರೆ. ಎಲ್ಲಕ್ಕೂ ಮ್ಯಾ ಮ್ಯಾ ಅಂತ ತಲೆ ಬಗ್ಸ್ಕೊಂಡಿರ್ತಾರೆ, ತಲೆ ಎತ್ತೋದೇ ಇಲ್ಲ. ಆಯ್ತು, ಕೈಲೊಂದು ಇಷ್ಟ ತಂದಿಟ್ರೆ ಅಷ್ಟೇ. ಅದು ಆಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮಪ್ಪ ಹೇಳ್ತಾ ಇರ್ತಾರೆ, ಅವರು ಮದ್ವೆ ಎಲ್ಲ ಮಾಡಿಸ್ತಾರೆ, ಹಂಗಾಗಿ ಹೆಣ್ಣು ಯಾವಾಗ್ಲೂ ತಲೆ ತಗ್ಸೋದ್ ಯಾವಾಗ ಅಂದ್ರೆ ತಾಳಿ ಕಟ್ಟೋವಾಗ ಮಾತ್ರ. ಆಮೇಲೆ ಹುಡುಗ ಯಾವಾಗ್ಲೂ ತಲೆ ಬಗ್ಸಿರ್ತಾನೆ. ನೀವು ಹೇಳಿ ಕರೆಕ್ಟ್. ನೀವು ಉತ್ತರ ಕರ್ನಾಟಕ ಆದ್ರಿಂದ ನಿಮ್ಗೊಂದು ಕಥೆ ಹೇಳ್ತೀನಿ ನಿಮ್ಗೆ. ಉತ್ತರ ಕರ್ನಾಟಕದ ಇಬ್ಬರು ದಂಪತಿ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇದ್ರು. ಅವ್ರ ಹೆಂಡತಿ ಅಡಿಗೆ ಮಾಡ್ತಾ ಇದ್ಲು, ಇವನು ತರಕಾರಿ ಹೆಚ್ಕೊಡೋದು, ಹಿಂಗ್ ಮಾಡೋದು, ಹಾಲು ಕಟ್ ಮಾಡೋದು, ಈ ತರ ಹಾಕೋದು ಏನೋ ಮಾಡ್ತಾ ಇದ್ದ. ಇವಳು ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗ್ಬೇಕು, ಬೇಗ ಮಾಡು ಅಂತ ಹಿಂಗೆ ಅಡಿಗೆ ಮಾಡ್ತಾ ಇದ್ದಾಳೆ. ಇವಳಿಗೆ ಫೋನ್ ಬಂತು ಯಾರಿಂದ, ಏನೇ ಉಮಾ ಏನ್ ಮಾಡ್ತಿ, ಏನ್ ಮಾಡ್ಲಿಕ್ಕತ್ತಿ ಅಂದ್ಲವಳು. ಇವಳು ಏನಂದ್ಲು ಗೊತ್ತಾ, ನಾಯಿಗೆ ಅಡಿಗೆ ಮಾಡ್ಲಿಕ್ಕತ್ತೀನಿ ಅಂದ್ರೆ, ನಾ ಈಗ ಅಡಿಗೆ ಮಾಡ್ಲಿಕ್ಕತ್ತೀನಿ ಅನ್ನೋದನ್ನ ನಾಯಿಗೆ ಅಡಿಗೆ ಮಾಡ್ಲಿಕ್ಕತ್ತೀನಿ ಅಂತ ಕೋಪಿಸ್ಕೊಂಡು ಹೊರಟೋಗ್ಬಿಟ್ನಲ್ಲ ಅವನು. ಪಾಪ, ಇನ್ನೇನ್ ಆಗತ್ ಕತೆ ಹಂಗೆ ತಿಳ್ಕೊಂಡ್ರೆ. ಕರೆಕ್ಟ್ ಅಲ್ವಾ? ನಾನೀಗ ಅಂತ ನಮ್ ಕಡೆ ಅಂತೀವಿ, ನೀವು ನಾಯಿಗ ಅಂತೀವಿ. ನಾಯಿಗ ಅಡಿಗೆ ಮಾಡ್ಲಿಕ್ಕತ್ತೀನಿ. ಕರೆಕ್ಟ್. ಹೇಳಿ ಅದೇ ತರ ಇಲ್ಲಿ ನಂಗೆ ನೆನಪಾಗ್ತಿದೆ. ಪಟ 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 ಶಬ್ದ ಬರ್ತಿರ್ತಲ್ಲ ನಿಮ್ಮ ಮನೆಯಲ್ಲಿ ಅಂತ ಪಕ್ಕದ ಮನೆಯಲ್ಲಿ ಕೇಳ್ತಾರೆ. ಮಧ್ಯಾಹ್ನದ ಊಟಕ್ಕೆ ಅಂತ ರೊಟ್ಟಿ ಬಡಿತಾ ಇರ್ತೀನಿ, ರೊಟ್ಟಿ ಬಡಿತಾರೆ, 2 ಕೈ ಬಡಿತಾರೆ. ರಾತ್ರಿ ಬರ್ತಲ್ಲ ಸೌಂಡ್, ನನ್ ಗಂಡನ್ ಬಡಿತಾರೆ. ಕರೆಕ್ಟ್. ಹುಡಿ ಇರಲ್ಲ ಇದು ಹೆಂಡತಿ, ಬೆಳಿಗ್ಗೆ ಎಲ್ಲ ರೊಟ್ಟಿ, ಸಾಯಂಕಾಲ ಜಟ್ಟಿ. ಸೂಪರ್. ಎಷ್ಟಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಸರ್ ಆ ಮದ್ವೆ ಆದ್ಮೇಲಿಂದು. ಆಕ್ಚುಲಿ ಈ ಮದ್ವೆ ಅಂತ ಬಂದಾಗ ನಂಗೊಂದು ಪಾಯಿಂಟ್ ತಲೆಯಲ್ಲಿ ಬರ್ತಿರೋದು, ಈಗ ಒಂದ್ ಹುಡುಗಿನ ಮದ್ವೆಗೆ ಬೇಗನೋ ಒಂದ್ ಹುಡುಗಿನ ಹೇಗ್ ಸೆಲೆಕ್ಟ್ ಮಾಡ್ಬೇಕು, ಏನೇನ್ ಗುಣಗಳಿರ್ಬೇಕು ಹುಡುಗ ಮತ್ತೆ ಹುಡುಗಿಯಲ್ಲಿ? 3 ಪಾಯಿಂಟ್ ನಾನು ಹೇಳ್ತೀನಿ, ಇನ್ 3 ಅವ್ರು ಹೇಳ್ತೀನಿ. ಹುಡುಗಿನ ಹೆಂಗ್ ಸೆಲೆಕ್ಟ್ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಅವಳು ಹುಡುಗಿ ಆಗಿರ್ಬೇಕು. ಈ ಕಾಲದಲ್ಲಿ ಸಿಗೋದೇ ಕಷ್ಟ. ಎರಡನೇದಾಗಿ ಅವಳಿಗೆ ಅಹಂ ಇರಬಾರ್ದು. ನಾನು ಗ್ರಾಜ್ಯುಯೇಟ್, ಡಬಲ್ ಗ್ರಾಜ್ಯುಯೇಟ್, ಟ್ರಿಬಲ್ ಡಾಕ್ಟರ್ ಅಂದ್ಬಿಟ್ಟು ಅಹಂ ಇರಬಾರ್ದು. ಎರಡನೇದು. ಮೂರನೇದು, ತಾನು ಮದುವೆ ಆಗ್ತಿರೋದು ಆ ಕುಟುಂಬಕ್ಕೆ ಅನುಕೂಲ ಮಾಡಕ್ಕೆ, ಆ ವಂಶವನ್ನು ಬೆಳೆಸೋಕೆ ಅರಿವಿರಬೇಕು. ಈ 3 ಪಾಯಿಂಟ್ಸ್ ಹೆಣ್ಣಲ್ಲಿ ಇರ್ಬೇಕು. ಉಳಿದ 3 ಅವ್ರು. ಅಹಂ ಇರಬಾರ್ದು ಅಂತ ಹೇಳಿದ್ರಲ್ಲ, ಎಷ್ಟು ಜನ ಇದೆ. ಅದು ಈ ಅಹಂ ಇರುತ್ತಲ್ಲ, ಅದನ್ನ ಕಿತ್ತಾಕೋದು ಹೆಂಗೆ? ಬಹಳ ಸಿಂಪಲ್ ಫಾರ್ಮುಲಾ. ಹೆಂಗಂದ್ರೆ ಅಹಂ ಅಂತ ಬರ್ಕೊಳ್ಳಿ, ಅದ್ರಲ್ಲಿ ತೆಗೆದ್ಬಿಟ್ರೆ ಆಯ್ತು. ಹಮ್ ಅನ್ನೋದು ಮೊದಲನೇ ಗುಣ. ಹಿಂದಿ ಇಂಗ್ಲಿಷ್ಗೆ ಅಪ್ಲೈ ಮಾಡಿ. ಇಂಗ್ಲಿಷ್ ನಲ್ಲಿ ಅಹಂ ಅನ್ನಕ್ಕೆ ಏನು, ಇಂಗ್ಲಿಷ್ ನಲ್ಲಿ ಈಗೋ ಅಂತಲ್ವಾ? ಆದ್ರೆ ಇಲ್ಲಿ ತೆಗೆದಿದ್ವಲ್ಲ, ಅಲ್ಲಿ ಆಡ್ ಮಾಡ್ಬೇಕು, ಡಬ್ಲ್ಯೂ ಹಾಕ್ಬೇಕು, ವಿ ಗೋ, ಜೊತೆಗೆ ನಡಿಬೇಕು, ಜೊತೆಯಲ್ಲಿ ನಡ್ಕೊಂಡು ಹೋಗಿ. ಈ ಗುಣ ಇದ್ಬಿಟ್ರೆ ಈ ಸೌಂದರ್ಯ ಎಲ್ಲ ಯಾವ್ದು ಪರ್ಮನೆಂಟ್? ಎಲ್ಲಿದೆ ಪರ್ಮನೆಂಟ್ ಅಲ್ವಾ?
ಯಾವ್ದು ಪರ್ಮನೆಂಟ್ ಅಲ್ಲ ಪ್ರಪಂಚದೊಳಗೆ. ಆದ್ರೆ ನಮ್ಮ ರಿಲೇಶನ್ಶಿಪ್ ಪರ್ಮನೆಂಟ್. ಅದಕ್ಕೆ ಗಂಡ ಹೆಂಡತಿಗೆ ಏನಂತಾರೆ ಗೊತ್ತಾ, ಪರಮನೆಂಟ ಹಾ ಪರಮನೆಂಟ, ಅವನು ಪರಮನೆಂಟಳು ಇವಳು ಅಂತ ಅನ್ಕೊಂಡು. ಇಲ್ಲದೆ ಇದ್ರೆ ಟೆಂಪರವರಿ, ಟೆಂಪರು ಮತ್ತು ವರಿ. ಹಾಗಾಗಿ ನಾವು ಬದುಕ್ತಾ ಇದೀವಿ. ಡಿಸೈಡ್ ಒಳ್ಳೆ ಫಸ್ಟ್ ಕ್ಲಾಸ್ ಪಾಯಿಂಟ್ ಹೇಳಿದ್ರು. ಗಂಡು ಹೆಣ್ಣು ಮದುವೆ ಆಗೋದು ಇಬ್ಬರು ವ್ಯಕ್ತಿಗಳಲ್ಲ, 2 ಕುಟುಂಬಗಳು, 2 ಫ್ಯಾಮಿಲಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪದ್ಯ ಇದೆ, ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಇಂಗ್ಲಿಷ್ ನಲ್ಲಿ. ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಟ್ ಬೈ ಲವ್ ಅಲೋನ್. ಕನ್ನಡದಲ್ಲಿ ಏನ್ ಗೊತ್ತಾ, ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ, ಕುಟುಂಬ ಕಟ್ಟಲು ಮನಸ್ಸು ಹೃದಯಗಳು ಇರಬೇಕು ಒಟ್ಟಿಗೆ. ಸೂಪರ್ ಸೂಪರ್, ಚೆನ್ನಾಗಿದೆ ಸರ್. ಅಂಡ್ ಈಗ ಮದ್ವೆನೋ ಆಗುತ್ತೆ, ಬಟ್ ಆ ಮದ್ವೆ ಚೆನ್ನಾಗಿ ನಿಭಾಯಿಸ್ಬೇಕು ಅಂದ್ರೆ ಈಗ ಹೆಂಡತಿ ಹತ್ರ ಯಾವ್ದು 3 ಸತ್ಯ ಹೇಳಲೇಬಾರ್ದು, ಯಾವ್ದು 3 ಸುಳ್ಳು ಹೇಳಲೇಬೇಕು? ಅಯ್ಯೋ, ನೀವು ಸತ್ಯ ಹೇಳ್ತೀರಾ ಸುಳ್ಳು ಹೇಳ್ತೀರಾ? ನಾವು ಯಾವಾಗಲೂ ಸತ್ಯನೇ ಹೇಳೋದು. ಹಂಗಾರೆ ಸತ್ಯ ಅವ್ರು ಹೇಳ್ತಾರೆ, ಸುಳ್ಳು ನಾನು ಹೇಳ್ತೀನಿ. ಹೇಳಿ, ನೀವು ಹೇಳಿ. ಸತ್ಯ ನೋಡಿ, ಸತ್ಯ ಹೇಳೋದು ಅಂತಂದ್ರೆ ಹೆಂಗೆ ಅಂದ್ರೆ ಹೆಂಡತಿ ಹತ್ರ ಹೆಂಡತಿ ಹತ್ರ ಹೆಂಡತಿ ಹತ್ರ ಸತ್ಯ ಹೇಳೋದು ಬಹಳ ಕಷ್ಟ ಅಲ್ವಾ? ಇವತ್ತು ಫಾರ್ ಎಕ್ಸಾಂಪಲ್, ಇವತ್ತು ಸತ್ಯನ ಸುಳ್ಳ ನೀವು ನಿರ್ಧರಿಸಿ. ನಾ ಇವತ್ತು ಹೇಳ್ಬಿಟ್ಟು ಬಂದೆ, ನಾವು ಹೋಗ್ತಾ ಇದೀವಿ ಈ ತರ RR ನಗರಕ್ಕೆ ಹೋಗ್ತಾ ಇದೀವಿ. ಎಂ ನರಸಿಂಹಮೂರ್ತಿ ಬೇಗ 6 ಗಂಟೆ ಎಷ್ಟೊತ್ತಿಗೂ ಸ್ವಲ್ಪ ಬೇಗ ಶೂಟಿಂಗ್ ಮುಗಿಬಹುದು ಡಿಸ್ಕಷನ್. ನರಸಿಂಹಮೂರ್ತಿ ಬ್ಯಾಂಗ್ಳೂರ್ ನಾರ್ತ್ ಅವರು ಬಹಳ ದಿವಸದ ಮೇಲೆ ಸೌತ್ಗೆ ಬರ್ತಾ ಇದಾರೆ, ಹಂಗಾಗಿ ಕೆಲವು ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಹೋಗ್ತೀವಿ ಅಂತ ಹಿಂಗೆ ಹೇಳಿದೆ. ಅದು ಸತ್ಯನೋ ಸುಳ್ಳು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಮಾಡಿದ್ರು ಅಂದ್ರೆ ಮೂರು ಹೇಳ್ಬೇಕು. ನೀವು ಹೆಂಡತಿ ಇನ್ಯಾವ ಸತ್ಯ ಹೇಳ್ಬೇಕು? ಇನ್ಯಾವ ಸತ್ಯ ಹೇಳ್ಬೇಕು? ಒಂದ್ ಸ್ವಲ್ಪ ಕ್ಲೂ ಕೊಡಿ. ಯಾಕೆಂದ್ರೆ ಹೆಂಡತಿ ಹತ್ರ ಸತ್ಯ ಹೇಳ್ಬಿಟ್ರೆ ಈಗ ನಮ್ಮ ಪರ್ಸು ಪ್ರೆಸೆಂಟ್ ಪೊಸಿಷನ್ ಬಗ್ಗೆ ಸತ್ಯ ಹೇಳ್ಬಿಡ್ದು. ಅದನ್ನ ಕರೆಕ್ಟ್. ನಮ್ಮ ಹತ್ರ ಇಷ್ಟೇ ಇರೋದು. ಬ್ಯೂಟಿಫುಲ್ ಪಾಯಿಂಟ್, ಚೆನ್ನಾಗಿ ಹೇಳಿದ್ರು. ಮದುವೆ ಆಯ್ತು, ಹೊಸದಾಗಿ ಮದುವೆ ಆಯ್ತು. ಇವನು ಹೆಂಡತಿನ ಕೂರಿಸ್ಕೊಂಡ, ಹನಿಮೂನ್ ಗಿನಿಮೆಲ್ಲ ಮುಗಿಸ್ಕೊಂಡು ಹೆಂಡತಿನ ಕೂರಿಸ್ಕೊಂಡ. ಇವನು ಬಂದು ಸತ್ಯ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ರು ಗುರುಗಳು, ಸೀನಿಯರ್ಸ್ ಎಲ್ಲ. ನೋಡಪ್ಪ, ಹೆಂಡತಿ ಹತ್ರ ಯಾವತ್ತು ದುಡ್ಡಿನ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳ್ಬಾರ್ದು. ಇವನು ಕೂತ್ಕೊಂಡ, ನೋಡಮ್ಮ ನನಗೆ ಮದುವೆ ಆಗಿದೆ, ನನಗೆ ಇಂಥ ಕಡೆ ಕೆಲಸ, ನನಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಬರುತ್ತೆ, ಆಮೇಲೆ ಡಿಡಕ್ಷನ್ಸ್ ಎಲ್ಲ ಹೋಗಿ 40,000 ರೂಪಾಯಿ ಬರುತ್ತೆ ಕೈಗೆ, ಸಾಕಾಗತ್ತಾ ಅಂದ. ಕರೆಕ್ಟ್ ತಾನೆ? ಅದಕ್ಕೆ ಅವಳು ಹೇಳಿದ್ಲಂತೆ, ಓಹೋ ನನಗ್ ಸಾಕು, ಬಟ್ ನೀವೇನ್ ಮಾಡ್ತೀರಾ? ಕೆಲವು ಸರಿ ಸತ್ಯ ಹೇಳೋದು ತಿರುಗಿ ಅವಳನ್ನೇ ಕೊಡ್ಬೇಕಲ್ಲ, ಪಾಕೆಟ್ ಮನಿ ಇದ್ರ ಮನಿ ಅಂತ ಹಿಂಗ್ ಮಾಡ್ಕೊಳ್ಳೋದು ಅಲ್ವಾ? ಕರೆಕ್ಟ್. ಅದಕ್ಕೆ ಮನಿ ಹತ್ರ ದುಡ್ಡೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅವಳ ತರನೇ ಇಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು, ಮನಿ ಮ್ಯಾನೇಜ್ ಮಾಡೋದು ಮತ್ತು ಮನಿ ಮ್ಯಾನೇಜ್ ಮಾಡೋದು ಹೆಂಗಸು ಬೆಸ್ಟ್. ಕರೆಕ್ಟ್. ಈಗ ಹೆಂಡತಿ ಸುಳ್ಳು ಯಾವ್ದು ಹೇಳ್ಬೇಕು ಅಂದ್ರೆ, ಅವಳಿಗೆ ಹರ್ಟ್ ಆಗುವಂತ ಸುಳ್ಳನ್ನ ನಾವು ಹೇಳಕ್ ಹೋಗ್ಬಾರ್ದು. ಉದಾಹರಣೆ, ಅವಳು ದಪ್ಪ ಆಗಿದ್ದಾಳೆ ಅಂತ ಇಟ್ಕೊಳ್ಳಿ. ಏನೇ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ? ಎಲ್ಲಾರು ಅಂದಿರ್ತಾರೆ, ಮಹಿಳಾ ಸಮಾಜದಲ್ಲಿ ಅಂದಿರ್ತಾರೆ, ಫ್ರೆಂಡ್ಸ್ ಅಂದಿರ್ತಾರೆ, ರಿಸೆಪ್ಷನ್ಗೆ ಹೋದಾಗ ಅಯ್ಯೋ 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 ಅಂದಿರ್ತಾರೆ. ನೀವು ಅದನ್ನಂದ್ರೆ ಅನ್ಬಾರ್ದು. ಏನೀಗ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋದ್ರೆ ಕೆಲವರ ದೇಹ ಪ್ರಕೃತಿ ಅದು. ನೀವ್ ಏನೇ ಉಪವಾಸ ಮಾಡಿದ್ರು, ಏನೇ ಈ ಔಷಧಿಗಳು ತಗೊಂಡ್ರು ಕೂಡ ಸಣ್ಣ ಆಗಲ್ಲ. ಅದನ್ನ ನೀವು ಸುಳ್ಳು ಹೇಳ್ಬೇಕು. ಆಮೇಲೆ ಯಾವತ್ತಾದ್ರೂ ಒಂದಿನ ಹೊಸ ಸೀರೆ ಉಟ್ಕೊಂಡು, ಹೊಸ ಚೂಡಿದಾರ್ ಹಾಕೊಂಡು ಅಥವಾ ಹೊಸ ಫ್ರಾಕ್ ಹಾಕೊಂಡು ಬಂದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೀಯ, ಆಯ್ತಾ? ನಮ್ಮ ಮೇರಿಗಿಂತ ನೀನೇ ಚೆನ್ನಾಗಿ ಕಾಣ್ತೀಯ. ಇದು ಸುಳ್ಳು. ಸುಳ್ಳು. ಆಗ ಅವಳು ಒಪ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ. ಮೇರಿ ಯಾರು ಅಂತ ಕೇಳಕ್ ಹೋಗಲ್ಲ, ಯಾಕಂದ್ರೆ ಅವಳಿಗಿಂತ ಚೆನ್ನಾಗಿದೆ ಅಂತ ನಾವು ಹೇಳಿದೀವಿ ಇಲ್ಲಿ. ಯಾರೊಬ್ಳು ಮೇರಿ ಬಿಟ್ಟಾಕಿ ಒಟ್ನಲ್ಲಿ ಚೆನ್ನಾಗಿದೆ, ಮೇರಿ ಎಷ್ಟು ಚೆನ್ನಾಗಿಲ್ಲ ಅಂತ ಯಾರೇ ಮೇರಿ ಅಂತ ಕೇಳ್ತಾಳೆ. ನೋಡಿ, ಹೇಳುವಾಗ್ಲೂ ಯೋಚನೆ ಮಾಡಿ ಹೇಳ್ಬೇಕು. 2ನೇ ಸುಳ್ಳು. 3ನೇ ಸುಳ್ಳು, ಅವಳು ಏನೋ ಒಂದು ರಿಕ್ವೆಸ್ಟ್ ನಮ್ಮ ಮುಂದೆ ಇಡ್ತಾಳಪ್ಪ. ನಾನು ಅಯೋಧ್ಯೆಗೆ ಹೋಗಿ ರಾಮನ್ ನೋಡ್ಬೇಕು, ಕಾಶಿಗೆ ಹೋಗಿ ವಿಶ್ವೇಶ್ವರ ಶಿವನ್ ನೋಡ್ಬೇಕು ಅಂತೆಲ್ಲ ಹೇಳ್ತಾಳೆ ಪಾಪ. ಯಾರ್ಯಾರು ಹೋಗಿರ್ತಾರೆ. ಆಗ ಅಷ್ಟೇ ತಾನೆ, ಹೋಗೋಣ ಅಂತ ಹೋಗೋಣ, ನೆಕ್ಸ್ಟ್ ಇಯರ್ ಅರಿಯರ್ಸ್ ಬರುತ್ತೆ, ಮಂತ್ ಎಂಡ್ ಅಲ್ಲಿ ಹೋಗೋಣ, ಅಥವಾ ಏಪ್ರಿಲ್ ಮಾರ್ಚ್ ಬೇಡ ಯಾಕಂದ್ರೆ ಸ್ಕೂಲ್ ರಜಾ ರಶ್ ಇರುತ್ತೆ. ಏನೋ ಒಂದು ಪಾಸಿಟಿವ್ ಆಗಿ ಹೇಳ್ಬೇಕು. ಇವನ ಸುಮ್ನಿರು, ಏನು ಶಿವನ್ ನೋಡಕ್ಕೆ ನೀನು 1,000 ರೂಪಾಯಿ ಖರ್ಚು ಮಾಡ್ಬೇಕಾ? ಇಲ್ಲಿ ಇಲ್ವಾ ಮನೆ ಪಕ್ಕ ಶಿವ ಟೆಂಪಲ್ ಅನ್ನಕ್ ಹೋಗ್ಬಾರ್ದು. ಸುಮ್ನೆ ಪೋಸ್ಟ್ಪೋನ್ ಮಾಡಿ, ಆಯ್ತು ಕೊಡಿಸ್ತೀನಿ, ನಮ್ ರಾಜಕಾರಣಿಗಳು ಮಾಡ್ತಿಲ್ವಾ, ನಿಮ್ಗೆ ಏನ್ ಬೇಕು ಕೊಡಿಸ್ತೀನಿ. ನಮ್ಮನೆಗೆ ಒಬ್ಬ ಓಟ್ ಕೇಳಕ್ ಬಂದಿದ್ದೆ ಕೊಂಡ್ರ, ಸರ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಹೇಳಿ ಸರ್, ನನ್ಗೆ ಸ್ವಲ್ಪ ಶಕೆ ಆಗ್ಬಿಟ್ಟಿದೆ. ನನಗ್ ಮಾತ್ರ ಅಲ್ಲ, ಈ ಏರಿಯಾದವ್ರಿಗೆ ಏಪ್ರಿಲ್ ಮೇ ಅಂದ್ರೆ ಪ್ರೀತ. ಏನ್ ಮಾಡಬೇಕು, ಈ ಚಾಮುಂಡಿ ಬೆಟ್ಟ ಇದೆಯಲ್ಲ ಸರ್, ಅದನ್ನ ಬೆಂಗಳೂರು ಶಿಫ್ಟ್ ಮಾಡ್ಸಕ್
ಆಗುತ್ತೆ, ಮಾಡೋಣ, ಪ್ರಯತ್ನ ಮಾಡ್ತೀವಿ, ಅಟ್ಲೀಸ್ಟ್ ಒಂದು ಪೋರ್ಷನ್ ಆದ್ರೂ ಕಳಿಸ್ತೀನಿ ಅಂತ ನಾನು ಆಶ್ವಾಸನೆ ಕೊಟ್ಟ. ವಾ, ಚಾಮುಂಡಿ ಬೆಟ್ಟ ಅಲ್ಲಿ ಕಳಿಸ್ತೀನಿ ಅಂತ. ಅವ್ನಿಗೆ ಬೇಕಾಗಿದ್ದು ಓಟು. ದೇವಿನೇ ಹಿಡಿದು ಬಂದಿರ್ತಾರ ಅವ್ರನ್ನ ನೋಡ್ಕೊಳಕ್ ಅಷ್ಟೇ. ಹಾಗೆ ಆ ಸಮಯಕ್ಕೆ ಧರ್ಮರಾಜನೇ ಹೇಳ್ದ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ. ಸುಳ್ಳು ಹೇಳೋದು ಅದು ತಪ್ಪೇನಲ್ಲ, ಸಮಯ ಸಂದರ್ಭ ನೋಡ್ಕೋಬೇಕು. ಡಾಕ್ಟರ್ಗಳು ಅವ್ನು ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ನಮ್ ಪ್ರಯತ್ನ ಮಾಡ್ತೀವಮ್ಮ ಅಂತಾನೆ ಹೇಳ್ತಾರೆ. ಹಳೆ ಡಾಕ್ಟರ್ಗಳನ್ನ ಹೇಳೋದು, ಇವತ್ತಿನವ್ರಲ್ಲ. ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತಾರೆ, ಅಯ್ಯೋ ಏನೂ ಆಗಿಲ್ಲ, ಬರೀ ಹಾರ್ಟ್ ಅಟ್ಯಾಕ್ ಅಷ್ಟೇ ಆಗಿರೋದು, ಅಲ್ಲ, ಧೈರ್ಯವಾಗಿರಿ, ನಾನು ಉಳಿಸ್ತೀನಿ. ಇವತ್ತು ಹಂಗಲ್ಲ. ಮೊನ್ನೆ ನಮ್ಮ ಫ್ರೆಂಡ್ ಕಾಲಿಗೆ ಎಕ್ಸ್ಟ್ರಾ ಉಗುರು ಬೆಳೆದಾಗ ಒಳಗಡೆ ಹೊರಟೋಗುತ್ತೆ, ನಿಮ್ಗೆ ಗೊತ್ತಿದೆಯೋ ನೋವು ಬರೋದು, ಅದಕ್ಕೆ ಆಪರೇಷನ್ ಮಾಡ್ತೀವಿ, ಉಗುರ್ನ ಆಪರೇಷನ್ ಮಾಡೋದು. ಅದಕ್ಕೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗುವಾಗ ನಾವು ಗ್ಯಾರಂಟಿ ಕೊಡಲ್ಲ ಅದು ಡಾಕ್ಟರ್, ಉಗುರು ತೆಗಿಯಕ್ಕೆ ಏನೂ ರಿಸ್ಕ್ ತಗೋತಾ ಇಲ್ಲ ಇವತ್ತಿನ ಡಾಕ್ಟರ್ಸ್. ಬಟ್ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಎಲ್ಲಕ್ಕೂ ಪಾಸಿಟಿವ್ ಆಗಿ ಹೇಳೋರು, ನೀವು ಏನಕ್ಕೂ ಹೆದರಬೇಡಿ, ನಾನಿದ್ದೀನಿ, ಔಷಧಿ ಇದೆ, ಇವತ್ತು ಅವ್ರು ಉಳ್ಕೊಳ್ತಾರೆ, ನೀವು ಹೇಳಿ. ಒಬ್ಬ ರಾಜ ಇದ್ದ, ಆ ರಾಜನ ಹತ್ರ ಮಹಾರಾಜ ಭವಿಷ್ಯ ಹೇಳಕ್ಕೆ ಹುಚ್ಚಿತ್ತು, ಯಾರನ್ನ ಕಟ್ಸೋದು. ಸರಿ, ಎಲ್ಲ ಸೇರಿದ್ದಾರೆ ಆಸ್ಥಾನದಲ್ಲಿ. ಇವನು ಬಂದ, ರಾಜನ ಕೈ ತಗೊಂಡ, ನೋಡ್ಬಿಟ್ಟು, ಅಯ್ಯೋ ಮಹಾರಾಜನೇ, ಹೇಗೆ ಹೇಳಿ ಭವಿಷ್ಯ ಅಂದ. ಏಕೆ ಹೇಳು, ಪರವಾಗಿಲ್ಲ, ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಹೆಂಡತಿ ಸಾಯ್ತಾನೆ, ಕಣ್ಣೆದುರುಗಡೆ ನಿಮ್ಮ ಮಗ ಸಾಯ್ತಾನೆ, ನಿಮ್ ಕಣ್ಣೆದುರುಗಡೆ ನಿಮ್ಮ ಅಪ್ಪ ಸಾಯ್ತಾರೆ, ಅಮ್ಮ ಸಾಯ್ತಾರೆ, ತಂಗಿ ಸಾಯ್ತಾರೆ, ಎಲ್ಲ ನೀವು ಸಾಕಿರೋ ನಾಯಿ ಕೂಡ ಸತ್ತೋಗುತ್ತೆ, ಅಯ್ಯೋ ಅಂದ. ಅವನು ಅಯೋಗ್ಯ, ಈ ರೀತಿನ ನನ್ಗೆ ಹೇಳೋದು, ಎಲ್ಲ ಕೆಟ್ಟದ್ದನ್ನ ಬಯಸಿದ ಯಾರಲ್ಲಿ ಇಲ್ಲ. ಯಾವನ ಬಂದ ತಗೊಂಡೋಗಿ ಶೂಲಕ್ಕೆ ಹಾಕಿ ಅಂದ್ರು, ಫೆಲೋಸ್ ಔಟ್, ಮುಗಿದೋಯ್ತು ಒಂದ್ ಕತೆ. ಇದಾದ ಮೇಲೆ 1 ವರ್ಷ ಬಿಟ್ಟು ಇನ್ನೊಬ್ಬ ಬಂದ, ಅವ್ನು ಗೊತ್ತಿತ್ತು ಹಳೆ ಕತೆ ಏನು. ರಾಜ ಬಂದ, ನಾನು ಹೇಳ್ತೀನಿ ಭವಿಷ್ಯ, ಕೊಟ್ಟ ಕೈ ನೋಡ್ಬಿಟ್ಟು, ಅಯ್ಯೋ 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 ಮಹಾರಾಜರೇ, ಏನು ಬಂಗಾರದಂತ ಕೈ ನೋಡೇ ಇಲ್ಲ, ಅಬ್ಬಾ ಏನ್ ಸರ್ ಇದು, ಎಷ್ಟೋ ಕೈಗಳು ನೋಡಿದ್ದೀನಿ ನಾನು, ಇಂಥ ಅದ್ಭುತವಾದ ಕೈ ನೋಡಿಲ್ಲ. ನೋಡಿ, ಈ ಕೈ ನೋಡಿ ಹೇಳ್ತಾ ಇದ್ದೀನಿ, ನಿಮ್ಮ ಆಯುಸ್ಸಂತೂ ನಿಮ್ ಹೆಂಡತಿಗಿಂತ ಜಾಸ್ತಿ ಕಾಲ ನೀವು ಬದುಕ್ತೀರಾ, ನಿಮ್ ತಂಗಿಗಿಂತ ಬದುಕ್ತೀರಾ, ನಿಮ್ ತಂದೆ ತಾಯಿಗಿಂತ ಜಾಸ್ತಿ ಕಾಲ ನೀವು ಬದುಕ್ತೀರಾ, ನಿಮ್ಮಷ್ಟು ಆಯುಸ್ ಯಾರೂ ಕೇಳ್ಕೊಂಡ್ ಬಂದಿಲ್ಲ ಅಂತ. ಅವನಿಗೆ ಇಷ್ಟು ಹೊನ್ನಿಂದ ಒಂದು ಮಾಡಿ ಇದು ಕೊಟ್ಟು ಚೀಲ ಕೊಟ್ಟು ಕಳ್ಸಿದ್ರು. ಇಬ್ರು ಹೇಳಿದ್ದು ಒಂದೇ, ಇಬ್ರು ಹೇಳಿದ್ದು ಅದೇನೆ. ರಾಜ ಜಾಸ್ತಿ ಬದುಕ್ತಾನೆ ಜೀವನಂದ, ರಾಜನ ಕಣ್ ಮುಂದೆ ಎಲ್ಲರೂ ಸತ್ತೋಗ್ತಾರೆ ಅಂತ ಅವನಂದ. ಹೇಳೋ ರೀತಿ ಇದೆಯಲ್ಲ, ಆ ರೀತಿಯನ್ನ ನೀವು ರಿಫ್ರೆಶ್ ಮಾಡ್ಕೋಬೇಕು, ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಪ್ರೆಸೆಂಟೇಜ್ ಕಿತ್ತೋಗಿರೋ ಸಬ್ಜೆಕ್ಟ್ ತಗೊಂಡ್ಬಂದು ನ್ಯಾಷನಲ್ ಅವಾರ್ಡ್ ತಗೋತಾರೆ ಸಿನಿಮಾಗಳು ಮಾಡಿ. ಆಕ್ಚುಲಿ ಈಗ ನಾನ್ ಕೇಳಿದ್ದು ಹೀಗೆ ಇತ್ತು, ಯಾಕೆಂದ್ರೆ ಅಷ್ಟು ಸ್ಟ್ರೆಂತ್ ಇರುತ್ತೆ, ಅವ್ರ ತಲೆ ಅಷ್ಟು ಓಡಿರುತ್ತೆ. ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರನ್ನ. ಕರೆಕ್ಟ್. ಆದ್ರಿಂದ ನೀವು ಹೇಳುವಾಗ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಹೇಳಿ, ನೆಗೆಟಿವ್. ಕೆಲವು ಬಿಡಪ್ಪ ಅದು ಇದು ಸರಿ ಇಲ್ಲ, ನನಗೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಹೆಂಗಾರ್ ನಮ್ಮೂರು ಅವ್ರು ಹೇಳಿದ್ರು ಒಂದ್ಸಲ, ನಿಮ್ ಕೈಗೆ 10 ಕತೆ ಇರೋ ಪುಸ್ತಕ ಕೊಡ್ತೀವಿ, ವಿಮರ್ಶೆ ಮಾಡಿ ಅಂತೀವಿ. ಕೆಲವರು ಈ ಕತೆ ಚೆನ್ನಾಗಿಲ್ಲ, 3ನೇ ಕತೆ ಚೆನ್ನಾಗಿಲ್ಲ, 4ನೇ ಕತೆ ಓದಕ್ಕೆ ಹೋಗ್ಬಾರ್ದು, 2 ಕತೆಗಳು ಬಹಳ ಚೆನ್ನಾಗಿದೆ, ಉಳಿದಿದ್ ಯಾವ್ದು ಚೆನ್ನಾಗಿಲ್ಲ, ಒಂದು ವಿಮರ್ಶೆ. ಮಾಸ್ತಿಯರು ಹೇಳೋದು ಅದಲ್ಲ, 2 ಕತೆಗಳು ಅದ್ಭುತವಾಗಿದೆ, ಇದೇ ರೀತಿ ಉಳಿದ ಕತೆಗಳು ಬರೆಯಕ್ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ. ಅಲ್ವಾ? ಆತರ ಸತ್ಯ ಕೆಲವು ಸಲ ಸುಳ್ಳನ್ನೇ ಮಾಡಿಫೈ ಮಾಡಿ, ಇವಾಗ ಅದಕ್ಕೆ ಸಂಸ್ಕೃತದಲ್ಲೇ ಇದೆಯಲ್ಲ ಎಷ್ಟು ಚೆನ್ನಾಗಿದೆ, ಅವ್ರು ಹೇಳಿದ್ದಕ್ಕೆಲ್ಲ ಒಂದು ಫಾರ್ಮುಲಾ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚನ ಅನೃತಂ ಬ್ರೂಯಾತ್, ಏಷ ಏವ ಸನಾತನಿ. ಸನಾತನ ಹಂಗಾಗ ಅನ್ಕೊಂತಿದ್ದೆ ಆಗ್ಲೇ, ಯಾಕೆ ಇನ್ನೂ ನನ್ನ ಹೆಸರು ಬಂದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸತ್ಯ ಕೆಲವು ಸಲ ಡೈರೆಕ್ಟ್ ಆಗಿ ಸತ್ಯ ಹೇಳ್ಬಾರ್ದು, ಅಥವಾ ಕೆಲವು ಸಲ ಸುಳ್ಳನ್ನ ಸತ್ಯ ಅಲ್ಲ, ಸತ್ಯ ಡೈರೆಕ್ಟ್ ಆಗಿ ಹೇಳ್ಬೇಕು, ಸುಳ್ಳನ್ನ ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲ, ನಂಗೆ ಗೊತ್ತಾಯ್ತು ಆಗ್ಲಿಂದ ನೀವಿಬ್ರು ಮನೆಯಲ್ಲಿ ಸುಳ್ಳೇ ಹೇಳ್ತೀರಾ ಅಂತ. ಯಾಕೆ ಹೇಳಿ, ನಾನ್ ಕೇಳಿದ್ದೇನು, ಏನು ಯಾವ್ದು 3 ಸತ್ಯ ಹೇಳಲೇಬಾರ್ದು, ಯಾವ್ದು 3 ಸುಳ್ಳು ಹೇಳಲೇಬೇಕು ಅಂತ. ಸತ್ಯ ಹೇಳ್ಬಾರ್ದು ಅಂದ್ರೆ ಸುಳ್ಳು ಹೇಳಿರ್ತೀವಿ ಮನೆಯಲ್ಲಿ, ಅಂದ್ರೆ ಎಲ್ಲ ಸುಳ್ಳೇ ಹೇಳ್ತಿರ್ತೀರ ಮನೆಯಲ್ಲಿ. ಅಂಡ್ ಸೀರಿಯಸ್ ನೋಟ್ ಇನ್ನೊಂದೇನು ಅಂದ್ರೆ, ಈಗ ನೀವು ತುಂಬಾ ಹರಟೆಗಳ ಪ್ರೋಗ್ರಾಮ್ ಆಗಿರ್ಬೋದು, ಇವೆಂಟ್ಸು ಎಷ್ಟೊಂದು ಕಡೆ ಹೋಗ್ತಿರ್ತೀರಾ, ಮತ್ತೆ ಬರವಣಿಗೆ ಕೂಡ ನಡೀತಾ ಇರುತ್ತೆ ನಿಮ್ಗೆ ಹಾಸ್ಯದ ಮೇಲೆಲ್ಲ. ಸೊ ಈಗ ಈ ಒಂದು ವೃತ್ತಿನ ಪ್ರೊಫೆಷನಲ್ ಆಗಿ ತಗೋಬೇಕು ಅಂದ್ರೆ ಇಲ್ಲಿ ನಾವು ಸರ್ವೇ ಆಗ್ಬಹುದಾ, ನಮ್ ಲೈಫ್ ನ ಲೀಡ್ ಮಾಡ್ಬೋದಾ?